ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನೆಲ್ಲ ಕರೆದು ಆ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದಾಗ ಅಲ್ಲಿ ಏನು ವ್ಯಕ್ತ ಆಯ್ತಂದ್ರೆ ಚಿಕ್ಕೋಡಿಗೆ ಹಾಲು ಮತದ ಸಮಾಜದವ್ರು ಟಿಕೆಟ್ ಕೊಡಬೇಕಂತೇಳಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರಾಗಲಿ ಅಥವಾ ಜಿಲ್ಲಾ ಅಧ್ಯಕ್ಷರಾಗಲಿ ಕಾರ್ಯಕರ್ತರು ಎಲ್ಲ ಕೂಡಿ ಹಾಲು ಮತ್ತು ಸಮಾಜದವ್ರು ಕೊಡಬೇಕಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ. ಎಷ್ಟ ನನ್ನ ಮೇಲೆ ಹೈಕಮಾಂಡ್ ಒತ್ತಡ ಬಂದರೂ ಕೂಡ ನಾನು ನಿಲ್ಲುವುದಿಲ್ಲ. ಈಗಾಗಲೇ ಈ ವಿಷಯವನ್ನು ನಾನು ಹೇಳಿದ್ದೇನೆ, 2-3 ಸರಿ ನಾನು ವಿಷಯವನ್ನು ಹೇಳಿದ್ದೀನಿ. ನಾ ಏನು ಫುಟ್ಬಾಲ್ ಅಲ್ಲ, ಇಲ್ಲಿ ಹೋದ್ರೆ ಅಲ್ಲಿ ಹೋಗೋದು, ಅಲ್ಲಿ ಹೋದ್ಮ್ಯಾಗ ಮತ್ತೆ ಇಲ್ಲಿ ಬರೋದು, ಅದಕ್ಕೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿ. ವಿಷಯ ಏನಾಗ್ತೈತೆ ಅಂದ್ರೆ ಲೋಕಸಭಾ ಮೆಂಬರ್ ಆಯ್ತಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಕುಂಠಿತ ಆಗ್ತೈತಿ. ಪ್ರಕಾಶ್ ಹುಕ್ಕೇರಿಗೆ ಏನು ತಿಳ್ಕೊಂಡಿದ್ದಾರೆ, ಪ್ರಕಾಶ್ ಹುಕ್ಕೇರಿ ಅಂದ್ರೆ ಒಬ್ಬ ಅಭಿವೃದ್ಧಿ ಹರಿಕಾರ ಅಂತ ತಿಳ್ಕೊಂಡಿದ್ದರು. ಆ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಹೋದ್ನೆ ಅಂದ್ರೆ ಇನ್ನೂ ನಂದು 5 ವರ್ಷ ಐತಿ, ಇನ್ನೂ 2 ವರ್ಷ ಮುಗಿದಿಲ್ಲ. ಇನ್ನೂ ನಾಳೆ ಜುಲೈಗೆ 2 ವರ್ಷ ಮುಗಿತೈತಿ, ಇನ್ನೂ 4 ವರ್ಷ ಐತಿ. ಒಂದು ವೇಳೆ ನಾ ಇವತ್ತು ತಪ್ಪು ನಿರ್ಣಯ ತೊಗೊಂಡೆ ಅಂದ್ರೆ 3 ಜಿಲ್ಲೆ ಶಿಕ್ಷಕರು, ಬಿಜಾಪುರ ಮತ್ತು ಬಾಗಲಕೋಟೆ, ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಶಿಕ್ಷಕರು ನನ್ನ ಮೇಲೆ ಏನು ಒಂದು ಭರೋಸೆ ಇಟ್ಟಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಆರಿಸ್ಕೊಟ್ರೆ ನಮ್ಮ ಸಮಸ್ಯೆ ಬಗೆಹರಿತಾವ ಅಂತ ಏನು ಒಂದು ವಿಶ್ವಾಸ ಇಟ್ಟಿದ್ರು. ಆ ವಿಶ್ವಾಸಕ್ಕೆ ನಾವು ದ್ರೋಹ ಬಗ್ದಂಗೆ ಆಗ್ತೈತಿ. ಆ ದೃಷ್ಟಿಯಿಂದ ನಾನು ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ. ಸರ್, ನಿಮ್ಮ ಒತ್ತಡ ಹಾಕುವಂಥ ಪ್ರಯತ್ನ ಆಗ್ತಿದೆ. ನಿಮ್ಮ ಹೆಸರು ದಿಲ್ಲಿ ಲೆವೆಲ್ನ ಹೆಸರು ಹೇಳಿ ಬಂದಿದ್ದಾರೆ. ಅವ್ರು ಹೇಳಿರ್ಬೇಕ್ರಿ, ನಿಲಾವ್ ನಾ ಅಲ್ಲ. ಅವ್ರು ಹೇಳಿರ್ಬೋದು ಪ್ರಕಾಶ್ ಹುಕ್ಕೇರಿ ಗೆಲ್ತಾನಂತ ಹೇಳಿರ್ಬೋದು ಅವ್ರು. ಆದರೆ ನಾನು ನಿಲ್ಲಬೇಕಲ್ಲ, ನಾನು ನಿಲ್ಲಕ್ಕೆ ತಯಾರಾಗಬೇಕಿಲ್ಲ. ನಾನು ನಿಲ್ಲಂಗಿಲ್ಲ ಮತ್ತು ಗಣೇಶ್ ಹುಕ್ಕೇರಿ ಅವರು ನಾವು ಮಾತಾಡ್ಕೊಂಡಿದ್ದೀವಿ, ಗಣೇಶ್ ಹುಕ್ಕೇರಿನೂ ನಿಲ್ಲಂಗಿಲ್ಲ. ಗಣೇಶ್ ಹುಕ್ಕೇರಿ ಅವ್ರಿಗೆ ನಿಲ್ಲಿಸ್ತಾರೆ, ಅವ್ರು ಗೆದ್ದು ಬಂದ್ಮೇಲೆ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ ಸರ್. ನಮಗಿದಾರು ಮಂತ್ರಿ ಮಾಡೋರಿದ್ರೆ ಗಣೇಶ್ ಹುಕ್ಕೇರಿ ಆರಿಸಿ ಬಂದಿದ್ದೆ 2014 ಆರಿಸಿ ಅವಾಗ ಮಂತ್ರಿ ಮಾಡ್ಬೋದಾಗಿತ್ತು. ಈಗ ಮೊನ್ನೆ 2024 ಆರಿಸಿ ಬಂದ 78,000 ಮತಗಳಿಂದ ಆರಿಸಿ ಬಂದ, ಅವಾಗ ಮಂತ್ರಿ ಮಾಡ್ಬೋದಾಗಿತ್ತು. ಅವಾಗೂ ಮಂತ್ರಿ ಮಾಡಿಲ್ಲ, ಈಗೂ ಮಂತ್ರಿ ಮಾಡಿಲ್ಲ. ನಾವು ಮಂತ್ರಿ ಮಾಡಂತ ನಾವು ಕೇಳಿಲ್ಲ. ಅವರು ಯಾರು ಹೈಕಮಾಂಡ್ಗೆ ನಾವೇನು ಇದು ಇಟ್ಟಿಲ್ಲ. ಏನು ನಮಗೆ ಮಂತ್ರಿ ಗಣೇಶ್ ಹುಕ್ಕೇರಿಗೆ ಮಂತ್ರಿ ಸ್ಥಾನ ಕೊಟ್ಟರು ಅಥವಾ ಪ್ರಕಾಶ್ ಹುಕ್ಕೇರಿಗೆ ನಾವು ಮಂತ್ರಿ ಸ್ಥಾನ ಪಕ್ಷದ ಕೆಲಸ ಮಾಡ್ಕೋತ ಬಂದೀವಿ. ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದ ನಾವಾಗಲಿ, ಜಿಲ್ಲಾ ಉಸ್ತುವಾರಿ ಆಗಲಿ, ಮತ್ತು ಏನು 5 ಜನ ನಾವು ಶಾಸಕರ ಆಯ್ಕೆಯಾಗಿ ಬಂದಿದ್ದೆವು. ಒಕ್ಕಟ್ಟಿನಿಂದ ಲಕ್ಷ್ಮಣ್ ಸವದಿ ಇರ್ಬೋದು, ರಾಜೀವ್ ಕಾಗೆ ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಇರ್ಬೋದು, ಗಣೇಶ್ ಹುಕ್ಕೇರಿ ಇರ್ಬೋದು, ನಮ್ಮ ನಮ್ಮ ಕುರ್ಚಿ MLA ಮಹೇಶ್ ತಮ್ಮಣ್ಣವ್ರು ಎಲ್ಲರೂ ಕೂಡ್ಕೊಂಡು ನಾವು ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಡ್ತೀವಿ. ಕಾರಣ ಸುಮಾರು 2 ಲಕ್ಷ